ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ನ್ಯೂಸ್ 9ಗೆ ಸ್ವಾಗತ. ಜೋಳದ ಅಪಘಾತದಲ್ಲಿ ಅಂಗನವಾಡಿ ನೇಮಕಾತಿ ಅಕ್ರಮ, ಅಂಕಿ ಅಂಶದ ಮೋಸದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಆಕ್ರೋಶ ತೀವ್ರ. ಬಾಲ್ಕಿ ತಾಲೂಕಿನ ಜೋಳದಪಕ ಗ್ರಾಮದಲ್ಲಿ ನಡೆದ ಅಂಗನವಾಡಿ ಸಹಾಯಕಿಯ ನೇಮಕಾತಿ ಪ್ರಕ್ರಿಯೆ ಇದೀಗ ಬಿರುಕು ಹೊಡೆದಿರುವ ಸಾಮಾಜಿಕ ನ್ಯಾಯದ ಹೋರಾಟವನ್ನೇ ಮುಂದಿಟ್ಟಿದೆ. ಗ್ರಾಮದಲ್ಲಿ ಖಾಲಿಯಾಗಿದ್ದ ಅಂಗನವಾಡಿ ಕೇಂದ್ರದ ಸಹಾಯಕಿ ಹುದ್ದೆ ಪರಿಶಿಷ್ಟ ಜಾತಿಗೆ ಮೀಸಲಾಗಿರಬೇಕಾದರೂ ಆ ಹುದ್ದೆಗೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಯನ್ನು ನೇಮಿಸಲಾಗಿದೆ ಎಂಬುದು ಗ್ರಾಮಸ್ಥರ ಆರೋಪ. ಈ ನೇಮಕಾತಿಗೆ ಭ್ರಷ್ಟ ಮಾಹಿತಿ ನೀಡುವ ಮೂಲಕ ಅರ್ಹ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಲಾಗುತ್ತಿದೆ. ಗ್ರಾಮದವರ ಪ್ರಕಾರ ಆಶಾ ಬೇಗಂ ಎಂಬುವರೇ ಈ ಸುಳ್ಳು ಅಂಕಿಅಂಶಗಳನ್ನು ಶಿಶು ಅಭಿವೃದ್ಧಿ ಅಧಿಕಾರಿಗಳಿಗೆ ನೀಡಿದ್ದಾರೆ. ಇವರ ವಿರುದ್ಧ ಇದೀಗ ಗ್ರಾಮಸ್ಥರಿಂದ ಬಹಿರಂಗ ಆಕ್ರೋಶ ವ್ಯಕ್ತವಾಗಿದೆ. ಗ್ರಾಮಸ್ಥರ ಪ್ರತಿಕ್ರಿಯೆ: ನಮ್ಮಲ್ಲಿ ಪರಿಶಿಷ್ಟ ಜಾತಿಯವರೇ ಹೆಚ್ಚು ಇದ್ದರೂ ಈ ಹುದ್ದೆ ನಮಗಿಲ್ಲ. ಹಣವಿಲ್ಲದ ಕಾರಣ ನಮ್ಮ ಹಕ್ಕು ಕಸಿದುಕೊಂಡಿದ್ದಾರೆ ಎಂದು ಮಹಿಳೆಯೊಬ್ಬರು ಕಣ್ಣೀರಿನಿಂದ ಹೇಳಿದ ದೃಶ್ಯ ಎಲ್ಲರ ಮನಸ್ಸು ತಟ್ಟುತ್ತದೆ. ಸ್ಥಳೀಯರ ಪ್ರಕಾರ ಈ ಹುದ್ದೆಗೆ ಪರಿಗಣನೆ ಪಡೆಯಲು ನೇಮಕವಾದ ಅಭ್ಯರ್ಥಿಗಳಿಂದ ಅಂಗನವಾಡಿ ಕಾರ್ಯಕರ್ತೆ ಆಶಾ ಬೇಗಂ ಹಣ ಪಡೆದುಕೊಳ್ಳಲಾಗಿದೆ. ಈ ಅಂಶವು ಇದೀಗ ಭ್ರಷ್ಟಾಚಾರದಿಂದ ಕೂಡಿದ ನೇಮಕಾತಿ ಎನ್ನುವ ಆರೋಪಕ್ಕೆ ಹೊಸ ಬಲ ನೀಡಿದೆ. ತೀವ್ರ ಆಗ್ರಹ, ಶಾಸನಾತ್ಮಕ ಕ್ರಮಕ್ಕೆ ಒತ್ತಾಯ. ಗ್ರಾಮಸ್ಥರು ಈಗ ನೇರವಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು, ಈ ಹಂತದಲ್ಲಿ ಸಾರ್ವಜನಿಕವಾಗಿ ಈ ಹುದ್ದೆಯ ನೇಮಕಾತಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಮತ್ತು ತಪ್ಪು ಮಾಹಿತಿ ನೀಡಿದ ಆಶಾ ಬೇಗಂ ಅವರನ್ನು ಕೂಡಲೇ ವಜಾ ಮಾಡಬೇಕು ಎಂಬ ಆಗ್ರಹ ಹೆಚ್ಚುತ್ತಿದೆ. ಗ್ರಾಮಸ್ಥರ ಬೇಡಿಕೆಗಳು ಸರಳವಾಗಿ: ತಪ್ಪು ಅಂಕಿಅಂಶ ನೀಡಿದ ಜೋಳದಪಕ ಅಂಗನವಾಡಿ ಕಾರ್ಯಕರ್ತೆ ಆಶಾ ಬೇಗಂ ಅವರನ್ನ ವಜಾ ಮಾಡಬೇಕು ಹಾಗೂ ಆಶಾ ಬೇಗಂ ಮಾಡಿರುವ ಮಾತುಗಳು, ನಾನು ಪರಿಶಿಷ್ಟ ಜಾತಿಯವರಿಗೆ ನೇಮಕ ಮಾಡಿಕೊಂಡರೆ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆ ಅಡುಗೆ ಮಾಡಿದರೆ ಯಾರು ಊಟ ಮಾಡೋದಿಲ್ಲ ಎಂದು ಮಾತನಾಡಿರುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈಗಾಗಲೇ ನೇಮಕಗೊಂಡಿರುವ ಅಭ್ಯರ್ಥಿಯ ನೇಮಕಾತಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು. ಪರಿಶಿಷ್ಟ ಜಾತಿಯ ಅರ್ಹ ಅಭ್ಯರ್ಥಿಗೆ ನ್ಯಾಯ ನೀಡಬೇಕು. ಅಂಗನವಾಡಿ ಕಾರ್ಯಕರ್ತ ಆಶಾ ಬೇಗಂ ಮಾಡಿರುವ ತಪ್ಪಿಗೆ ಸಿಡಿಪಿಒ ಅಧಿಕಾರಿಗೆ ಕಪ್ಪು ಚುಕ್ಕೆ ತರುತ್ತಿರುವುದು ಎದ್ದು ಕಾಣುತ್ತಿದೆ. ಯಾರೋ ಮಾಡಿರುವ ತಪ್ಪಿಗೆ ಅಧಿಕಾರಿ ಬಲಿಯಾಗುತ್ತಿದ್ದಾರೆ. ಸರ್, ನನ್ನ ಹೆಸರು ಪೂಜಾರಿ. ಸರ್, ನಮ್ಮ ಮನೆಯವ್ರು ತೀರ್ಕೊಂಡಾರಿ ನನಗ್ರಿ. ಸರ್, ಅವರು SC ಜನಸಂಖ್ಯೆನೇ ಜಾಸ್ತಿ ಅದ್ರಿ, ಆದ್ರೆ ಅದಕ್ಕೂ ದುಡ್ಡಿಗೋಸ್ಕರ ಸಲುವಾಗಿ ಮಾಡ್ಯಾರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣ ನಾವೇನ್ ಮಾಡಿ ಬದುಕ್ಬೇಕು ಹೇಳ್ರಿ ಸರ್. ಹಿಂಗ ದುಡ್ಡಿನ ಸಲಗ ಮಾಡಿದಾರ. ಈಗ ಏನ್ ಮಾಡಕ್ಕೋ ಜಾತಿ ವಾದ ಅಂತೆಲ್ಲ ಇದು ಮಾಡತ್ತಾರಿ. ಅವ್ರು SC ಕೈ ತುಂಬಲ್ಲ, ಈ ಕೈ ತುಂಬಲ್ಲ ಅಂತ ಮಾಡತ್ತಾರಿ. ಅವ್ರೇ ಆಶಾ ಟೀಚರ್ ಅಂದ್ರಿ, ಮಾಡಲ್ಲಂತ್ರಿ ಸರ್. ಅವ್ರು ಏನು ಕರೆಕ್ಟ್ ಆಗಿ ಡ್ಯೂಟಿ ಮಾಡಲ್ಲ, ಏನಿಲ್ಲ ಸರ್. ಮತ್ತ ಮಕ್ಕಳಿಗೆ ಒಯ್ಯಲ್ಲ, ಏನಿಲ್ಲ ನೆಟ್ಟಕ್ ಭಾಗ್ಯಲಕ್ಷ್ಮಿ ಮಾಡಲ್ಲ. ಏನ್ ನಮ್ಮ ಮಗಳದ್ ಭಾಗ್ಯಲಕ್ಷ್ಮಿ ಆಯ್ತದ ಕರ್ಪನ ಆಗಲ್ಲ ಅಂತ ಹೇಳ್ಯಾರಿ. ಒಬ್ಬಕಿಂದೆ ಮಾಡ್ಯಾರಿ ಸರ್. ಈಗ ನಮ್ಮ ಮಕ್ಕಳು ಸಣ್ಣವ್ರ ಏನ್ ಮಾಡ್ಬೇಕು, ಸ್ಲಿಮ್ ಮಾಡ್ಬೇಕ್ರಿ ಹೇಳ್ರಿ ಸರ್. ಈಗ ಒಬ್ಬಕಿಂದ ಆಗ್ಯದ, ಒಬ್ಬಕಿಂದ ನಮ್ಮ ಮನೆಯವ್ರ ಡೆತ್ ಆಗ್ಯಾರಿ ಸರ್. ಈಗ ನನ್ಗಾರ ಕೆಲಸ ಏನ್ ಬಿ ಬರಲ್ಲ. ಈಗ ಹೋಗಿ ಕೇಳ್ದವ್ರ ಬಿ ಭಾಗ್ಯಲಕ್ಷ್ಮಿ ಸಲುವಾಗಿ ನಿಮ್ದು ಆಗಲ್ಲಮ್ಮ ಅಂತ ಹೇಳ್ಯಾರಿ. ಸಮಿತಿ ಮಾಡಲ್ಲ, ಏನ್ ಬಿ ಆಗಲ್ಲ ಹೋಗ್ಯದ್ರಿ ಸರ್. ಸವಲತ್ತೇ ಆಗಲ್ಲ ಹೋಗ್ಯದ್ರಿ ಅಂಗನವಾಡಿ ಕಡೆ. ನಮಗ್ ಏನ್ ಬಿನೇ ಇಲ್ಲಿ ಮೂಲವಾಗಿ ಮೊದಲೇ ನಮ್ಮ ಪ್ರಶ್ನೆ ತಪ್ಪು, ಅಂಕಿಅಂಶಗಳು ತಪ್ಪು ಕೊಟ್ಟಿರತಕ್ಕಂಥ ಆಶಾ ಬೇಗಂ ಅವರು ಅಧಿಕಾರದಿಂದ ಮೊದಲು ವಜಾಗೊಳಿಸಬೇಕು, ನಮ್ಮ ಮೊದಲನೇ ಬೇಡಿಕೆ. ಏಕೆಂದರೆ ಇಲ್ಲಿ ನಾವು SC ಜನಸಂಖ್ಯೆ ತುಂಬ ಬಡವರು, ಅವರಿಗೆಲ್ಲ ಅನ್ಯಾಯ ಮಾಡಿ ST ಜನಸಂಖ್ಯೆ ಹೆಚ್ಚಿದೆ ಅಂಥೇಳಿ ಅವ್ರ ಬಲ್ಲ ದುಡ್ಡು ತಿಂದು ಪೋಸ್ಟ್ ಆಗಲಿಕ್ಕಿಂತ ಮೊದಲು ಆಕೆ ಆಶಾ ಕಾರ್ಯಕರ್ತೆ ಏನು ಮಾಡಿ ಆಶಾ ಬೇಗಂ ಅವರು ಅವರೆಲ್ಲ ಮನೆಗೆ ಸರ್ವೆ ಮಾಡ್ಕೊಂಡು ಎಪ್ಲೆ ಹೋಗಿ ನೀವು ಯಾರು ದುಡ್ಡು ಕೊಡ್ತೀರಾ, ನಾನು ನಿಮಗೆ ಪೋಸ್ಟ್ ಕೊಡ್ತೀನಿ. ನಮ್ಮಲ್ಲೂ ಕೆಲವೊಬ್ಬರು ಮನೆಗೆ ಬಂದಿದ್ದಾರಂತವ್ರು, ನೀವು ದುಡ್ಡು ಕೊಡ್ತಾ ಅಂದರೆ ನಿಮಗೆ ನಾನು ಇದು ಪೋಸ್ಟ್ ಕೊಡ್ತೀನಿ,
ಇಲ್ಲ ಅಂದ್ರೆ ನಾನು ನಿಮ್ಮದು ತಪ್ಪು ಅಂಕಿಅಂಶಗಳು ಕೊಟ್ಟು ನಾನು ಬೇರೆ ಕೊಡ್ತೀನಿ ಅನ್ನಪ್ಲಿ ಈ ಥರ ಮೊದಲು ಇವರೆಲ್ಲ ಆಶೆ ಬೇಗಂ ಕೆಲವೊಬ್ಬರು ಹಲ ಇವರು ನಂಬಲ್ಲೂ ಕೆಲವೊಬ್ರು ಮನೆಗೆ ಬಂದಾಳಿ ದುಡ್ಡು ಕೊಡಮ್ಮ ಅಂದ್ರೆ ಇವರು ಪಾಪ ಗಂಡಸತ್ತಾರೆ ಎಲ್ಲಿಂದ ದುಡ್ಡು ಕೊಡ್ತಾರೆ ಇವರು. ನಮ್ದು ಹೆಂಗೋ ನಾವು ಎಸ್ ಸಿ ಜನಸಂಖ್ಯೆನೇ ಇದ್ದೆವು, ನಾವು ಎಸ್ ಸಿದವರೇ ಇದ್ದೆವು, ನಮ್ಮ ಜನಸಂಖ್ಯೆ ಹೆಚ್ಚದ ನಮಗಾಗ್ತದ ಅನ್ನೋ ಬೇಡಿಕೆ ಇವ್ರು ಬಲ್ಲಿತ್ತು. ಆದರೂ ಅಕ್ಕಿ ಏನು ಮಾಡ್ಯಾಳ ಒಳಗಿನ ಒಳಗೆ ತೊಗೊಂಡು ಬೇರೆ ಬಲ್ಲಿ ದುಡ್ಡು ತಗೊಂಡು ಪೋಸ್ಟ್ ಆಗಲಿಕ್ಕಿಂತ ಮೊದಲು ಯಾವಾಗ ನೀವು ದುಡ್ಡು ಕೊಡ್ತೀರಿ ಅಂದ್ರೆ ನಾನು ನಿಮಗೆ ಮಾಡ್ತೇನೆ ಅನ್ನಪ್ಲಿ ಹೇಳಿ ಬೇರೆ ಬಲ್ಲಿ ದುಡ್ಡು ತಗೊಂಡಿದ್ದು ಬೇರೆ ಜನಸಂಖ್ಯೆ ತಪ್ಪು ಅಂಕಿಗಳು ಕೊಟ್ಟು ನಮ್ಮ ಎಸ್ ಸಿ ಜನಕ್ಕೆ ಮೋಸ ಮಾಡಿದಾಳ, ಅನ್ಯಾಯ ಮಾಡಿದಾಳ. ಮೊದಲು ಆಕಿಂದ ಆ ಅಧಿಕಾರದಿಂದ ಆಕಿ ಮೊದಲಿಂದ ವಜಾಗೊಳಿಸಬೇಕು. ಮೂಲಭೂತ ತಪ್ಪು ಮಾಡಿಂದ ಅಂಕಿಅಂಶಗಳು 2 ಸಲ ಕೇಳಿದ್ರೆ 2 ಸಲ ತಪ್ಪೇ ಮಾಹಿತಿ ಕೊಟ್ಟಿದ್ದಾಳೆ ಆಕಿ. ಅದಕ್ಕಿಂತ ಮೊದಲು ಈ ಥರ ಆಕಿ ಇಲ್ಲಿವರೆಗೂ ಯಾವುದೇ ನಮ್ದು ಮಗು ಹೋಗಿ ಆ ಜಾಗದಾಗ ಊಟ ಮಾಡಂಗಿಲ್ಲ. ಎಲ್ಲ ಜಾತಿವಾದು, ನೀವು ಆ ಜಾತಿದವರಿದ್ದೀರಿ ಈ ಜಾತಿದವರಿದ್ದೀರಿ, ನಾ ಅಧಿಕಾರದಾಗ ಬಂದೀನಿ, ನಿಮಗೆ ಎಸ್ ಸಿ ಜನಗಳನ್ನ ಎಲ್ಲಿ ಇಕ್ಕಬೇಕು ಏನು ಮಾಡಬೇಕು ನನಗೆಲ್ಲ ಚಂದ ಗೊತ್ತದ, ನಿಮ್ಗೆ ಯಾರಿಗೂ ನಾನು ನಿಮಗೆ ಇಲ್ಲಿಂದ ಏನು ಮಾಡಬೇಕು ಅನ್ನೋದು ಗೊತ್ತದ ಅಂತ ಹೇಳಿ ಆಕಿ ನಮ್ಮ ಎಸ್ ಸಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾಳೆ. ನಮ್ಮ ಮಕ್ಕಳು ಯಾರೋ ಹೋಗಲ್ಲ, ಹೆಚ್ಚಿಗೆ ಕೊಡಲ್ಲ, ಯಾರಿಗೆ ಕರೆಯಲ್ಲ. ಇಲ್ಲಿಗೆ ಬಂದು ಸಣ್ಣ ಮಕ್ಕಳು ಇರ್ತಾವ, ಇವ್ರು ಎಲ್ಲ ತಾಯಿ ತಂದೆ ಹೋಗಿ ಬೀಳಕ್ಕಾಗಲ್ಲ. ತಿಂಗಳದಾಗ ಒಂದು ಸಲನು ಯಾರೋ ನಮ್ಮ ಮಕ್ಕಳಿಗೆ ಹೋಗಲ್ಲ, ಒಂದು ತಿಂಗಳಿಗೆ ಒಂದು ಅಂಡಿ ತಿಂದು ಬರ್ತಾರೋ ಇಲ್ಲ ಗೊತ್ತಿಲ್ಲ. ರಾಶನ್ ಬಂದಿಂದು ಆ ಕಡೆ ಮಾರ್ಕೊಂಡು ಹೋಗ್ತಾಳೆ. ಇದು ಕಹಾನಿ ಇಲ್ಲಿ ನಮ್ಮ ಊರ ಆಗಿದವ್ರ ಗ್ರಾಮಸ್ಥ. ಒಂದ್ಸಲ ರಾಶನ್ ಟೈಮ್ನಾಗ ಹಿಂಗೆ ಹೋಗ್ಲಿ ಬಿಡು ಅಂತೇಳಿ ಬಿಟ್ಕೊಟ್ಟಿದವ್ರ. ಆಚೆ ಏನೇ ಮಾಡಬೇಕು ಅಧಿಕಾರದಿಂದ ವಜಾಗೊಳಿಸಬೇಕು, ಆ ಜಾಗದಾಗ ಆಚೆಗೆ ಇಕ್ಕಬಾರ್ದು. ನಮ್ಮ ಗ್ರಾಮದ ವತಿಯಿಂದ ನಾನು ಬೇಡಿಕೊಳ್ತಾ ಇದ್ದೇನೆ, ಕೇಳ್ಕೊತಾ ಇದ್ದೇನೆ. ರಂಗಮ್ಮದ ಸರ್, ನನ್ನ ಹೆಸರು ರಂಗಮ್ಮದ ಸರ್, ಅಲ್ಲೇ ಕೆಲಸ ಮಾಡ್ತಿದ್ದಾನ. ಅದ್ರ ಸರ್ವೇದಾಗ ಹೆಂಗ್ ಮಾಡ್ಯಾರೋ ಏನೋ, ಎಸ್ ಸಿ ಜಾಸ್ತಿ ಅದ ಖರೆ ಎಸ್ ಟಿ ತೋರ್ಸಾರ ಸರ್. ಅವ್ರೇನ್ ದುಡ್ಡಿಗೋಸ್ಕರ ಮಾಡ್ಯಾರ ಯಾದಕ್ ಮಾಡ್ಯಾರ ನಮಗ್ ಗೊತ್ತಿಲ್ಲ, ಮಾಡ್ಯಾರ್ರಿ ಮತ್ತೇನಿಲ್ಲ. ಆಮೇಲಿಂದು ನಮ್ಗೊಂದು ಪಾನ್ಸ ಕುಡ್ಲತ್ತಿದ್ರು ಪಗಾರು, ನಮ್ಗೆ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ನಾವ್ ಹೊರಗೆ ಇದೆ ಸರ್. ಪುನಃ ಅವ್ರು ನಮ್ ಜಬ್ರಿ ಮಾಡಿಲ್ಲ, ಬೇರೆ ಬೇರೆ ಕಡೆ ಪೋಸ್ಟ್ ಹಾಕಿಸ್ಕೊಂಡಾರ ಅವ್ರು. ಈಗ ನಮಗೆ ಊರೆಲ್ಲ ನಮ್ಗೆ ಎಸ್ಸಿದಾಗೆ ಬೇಕು ಸರ್. ಬೇಡ ಅದು ಎಷ್ಟು ನಮ್ಗೇನ್ ಒಪ್ಪಲ್ಲ. ಈಗ ಎಸ್ಸಿದಾಗೆ ಬರ್ಬೇಕು ಸರ್, ಯಾರೇ ಬರ್ಲಿ. ಅಂಗನವಾಡಿ ಕಾರ್ಯಕರ್ತೆಯಾದ ಆಶಾ ಬೇಗಂ ರವರು ಇಲ್ಲಿ ಎಸ್ ಸಿ ಪರಿಶಿಷ್ಟ ಜಾತಿಯ ಎಸ್ ಸಿ ಹೊಲೆ ಆಗಲಿ, ಎಸ್ ಸಿ ಮಾದಿಗ ಆಗಲಿ, ಒಡ್ಡರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. 600 ಅಂಕಿಅಂಶ ದೃಢೀಕರಣ ಒಂದು ಪ್ರಮಾಣ ಪತ್ರ ಅವ್ರು ಸಹಿ ಮಾಡಿದ್ದು ಕೂಡ ನಮ್ಮ ಹತ್ರ ಕಲೆಕ್ಟ್ ಮಾಡಿದ್ದೇವೆ. ಆದರೆ ಅವರು ಉದ್ದೇಶಪೂರ್ವಕವಾಗಿ ತಪ್ಪು ಅಂಕಿಅಂಶ ನೀಡಿ ಆರ್ಡರ್ ಆಗಿದ ಮೇಲೆ ನಮ್ದು ತಪ್ಪಾಗಿದೆ ಅಂತ ಲೆಟರ್ ಕೊಟ್ಟಿದ್ದಾರೆ ಅಂತೆ, ಮನೆ ಲೆಟರ್ ಕೊಟ್ಟಿದ್ದಾರೆ. ಆರ್ಡರ್ ಆಗಿದ್ದಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾ ಇದ್ದರು ಎಲ್ಲರಿಗೂ ಒಂದು ಉದ್ಭವಿಸುವ ಪ್ರಶ್ನೆ. ಅಂದರೆ ಈ ಪರಿಶಿಷ್ಟ ಜಾತಿಯವರಿಗೆ ಮಾಡಿರುವ ಅವರು ದೊಡ್ಡ ಅನ್ಯಾಯ. ಆ ಅಡಿಯಲ್ಲಿ ಅವರು ಪರಿಶಿಷ್ಟ ಜಾತಿಯನ್ನೇ ಆಯ್ಕೆ ಮಾಡಬೇಕಾಗಿತ್ತು ಕಾನೂನಿನ ಅಡಿಯಲ್ಲಿ. ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ಇವರನ್ನೇ ಆಯ್ಕೆ ಮಾಡಬೇಕಿತ್ತು. ಅದನ್ನು ಬಿಟ್ಟು ಅವರು ತಪ್ಪು ಅಂಕಿಅಂಶ ನೀಡಿ ಎಸ್ ಟಿ ಸಮುದಾಯದವರ ಒಂದು ಮಹಿಳೆಯನ್ನು ಆಯ್ಕೆ ಆಗುವಂತೆ ನೋಡಿಕೊಂಡಿದ್ದಾರೆ. ಅವರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಕೂಡಲೇ ಅವರಿಗೆ ಅಮಾನತ್ ಮಾಡಬೇಕಂತ 26/3/2025 ನಾವು ಮನವಿ ಕೊಟ್ಟೇವೆ. ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಕೂಡ 28/3/2025 ಜಿಲ್ಲಾಧಿಕಾರಿಯವರಿಗೆ ಮೊದಲು ದೂರವಾಣಿ ಕರೆ ಮುಖಾಂತರ ಮಾಡಿ ಇಲ್ಲೇ ಇದ್ದೀನಿ ಬರೀ ಕಚೇರಿಯಲ್ಲಿ ಅಂದಾಗ ಮತ್ತೆ ಖುದ್ದಾಗಿ ಮನವಿ ಕೊಟ್ಟು ಫೋಟೋ ಕೊಟ್ಟು ಬೀದರ್ ಎಲ್ಲ ಗ್ರೂಪ್ನಲ್ಲಿ ಹಾಕಿದ್ದೀನಿ. ಅವರು ಕೂಡ ಡಿ ಡಿ ಅವ್ರಿಗೆ ಬರೆದಿದ್ದಾರೆ ಇದು ಏನೋ ತನಿಖೆ ಆಗ್ಬೇಕಂತ. ಹಾಗಾಗಿ ನಿಯಮಾನುಸಾರವಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಪರಿಶಿಷ್ಟ ಜಾತಿಯವರನ್ನು ಆಯ್ಕೆ ಮಾಡಬೇಕಾಗಿತ್ತು. ಅವರು ಅಕ್ರಮ ಭ್ರಷ್ಟಾಚಾರ ಮಾಡಿದ್ರಿಂದ ಅವರಿಗೆ ಕೂಡಲೇ ವಜಾಗೊಳಿಸ್ಬೇಕು. ಮೊದಲು ಮೂಲತಃ ತಪ್ಪು ಮಾಡಿದವರು ಯಾರು, ಅಂಕಿಅಂಶ ತಪ್ಪು ಮಾಡಿದಕ್ಕೆಲ್ಲ ಕಾರಣ ಆಶಾ ಬೇಗಂರವರು. ಅದಕ್ಕೆ ದೃಢೀಕರಣ ಮಾಡಿ ಮತ್ತು ಸೂಪರ್ವೈಸರ್ ಸಂಬಂಧಪಟ್ಟ ಅವರು ಸೂಪರ್ವೈಸರ್ ಯಾರಿದ್ದಾರೆ ಇವ್ರು ಯಾರಿದ್ದಾರೆ ಇವ್ರ ಮೇಲೆ ಕೂಡಲೇ ವಜಾಗೊಳಿಸಿ ಆದೇಶ ಹೊರಡಿಸ್ಬೇಕು. ಮಾನ್ಯ ಡಿ ಡಿ ಅವರಿಗೆ ನಿನ್ನೂ ಕೂಡ ಮಾತಾಡಿದ್ನ. ಆ ಒಂದು ನಿಟ್ಟಿನಲ್ಲಿ ಈ ಸಮುದಾಯದವರಿಗೆ ಕಾನೂನಡಿಯಲ್ಲಿ ಎಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಲಿ, ಸೋಷಿಯಲ್ ಜಸ್ಟಿಸ್ ಎಲ್ಲರಿಗೂ ಇದೆ, ಅವ್ರಿಗೆ ಪಡೆದುಕೊಳ್ಳಿ. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೆ ಅವ್ರಿಗೆ ಕೂಡ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಪರಿಶಿಷ್ಟ ಜಾತಿಯವರು ತಪ್ಪು ಅಂಕಿಅಂಶ ನೀಡಿ ಇವರಿಗೆ ಉದ್ದೇಶಪೂರ್ವಕವಾಗಿ ಅಕ್ರಮ ಅವ್ರು ಯಾರ ಹತ್ರ ಭ್ರಷ್ಟಾಚಾರ ಮಾಡಿದ್ರೋ ಗೊತ್ತಿಲ್ಲ, ಬಟ್ ಅವರು ತಪ್ಪು ಅಂಕಿಅಂಶ ನೀಡಿದ್ದು ಒಂದು ದೊಡ್ಡ ತಪ್ಪು, ಒಂದು ಸಮುದಾಯಕ್ಕೆ ಮಾಡಿರೋ ದೊಡ್ಡ ಅನ್ಯಾಯ. ಈ ನಿಟ್ಟಿನಲ್ಲಿ ಅವರಿಗೆ ಕ್ರಮ ವಹಿಸಿ ಕೂಡಲೇ ಅಮಾನತು ಮಾಡಬೇಕಂತ ಮಾನ್ಯ ಡಿ ಡಿ ಶ್ರೀಧರ್ ಅವರಿಗೆ ಕೊಟ್ಟಿದ್ದೆವು. ಅವ್ರಿಗೆ ಕೂಡಲೇ ಅಮಾನತು ಮಾಡಬೇಕು. ಹಾಗಾಗಿ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡ್ಬೇಕಂತ ನಾನು 1-2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಜೈ ಭೀಮ್, ಜೈ ಭಾರತ್.